ಎಲ್ಲರಿಗೂ ಕೂಡ ಭಾರತ ಸಂವಿಧಾನ ದಿನದ ಶುಭಾಶಯಗಳು. ನವೆಂಬರ್ 26, 1949 ಭಾರತ ಸಂವಿಧಾನವನ್ನ ಅಂಗೀಕರಿಸಿದ ದಿನ ಇವತ್ತು. ಆ ದಿನದ ಪ್ರಯುಕ್ತನೇ 2015ರಿಂದ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಭಾರತದಾಗ ಏನಪ್ಪಾ ಅಂತಂದ್ರ ನವೆಂಬರ್ 26 ಭಾರತದ ಸಂವಿಧಾನ ಆಚರಣೆ ಮಾಡ್ತೀವಿ. ನರೇಂದ್ರ ಮೋದಿ ಅವರು ಸರ್ಕಾರದ ಕಾಲ 2015ರಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮುಂಬೈನಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕಕ್ಕೆ ಅಡಿಗಲ್ಲು ಹಾಕಿ ಅವತ್ತ ಏನಪ್ಪಾ ಅಂದ್ರೆ ನಿರ್ಧಾರ ಮಾಡ್ತಾರೆ. ನವೆಂಬರ್ 19ನೇ ತಾರೀಕು 2015ದಾಗ ಪ್ರತಿ ವರ್ಷ ನವೆಂಬರ್ 26 ಏನಪ್ಪಾ ಅಂದ್ರೆ ಭಾರತದ ಸಂವಿಧಾನ ದಿನ ಅಂತ ಆಚರಣೆ ಮಾಡೋಣ. ಇವನು ಸಂವಿಧಾನದ ದೇವೋದ್ದೇಶಗಳು ನಮ್ಮ ಭಾರತದ ಎಲ್ಲ ಜನರಿಗೆ ತಲುಪಲಿ, ಏನಪ್ಪಾ ಅಂದ್ರೆ ಜನ ಇದರ ಒಂದು ಮಹತ್ವವನ್ನ ಅರಿಲಿ ಅಂತ ಹೇಳಿ ಈ ದಿನ ಶಾಲಾ ಕಾಲೇಜುಗಳು ಇಡೀ ಏನಪ್ಪಾ ಅಂದ್ರೆ ಎಲ್ಲೆಲ್ಲಿ ಸಾಧ್ಯವೋ ಎಲ್ಲ ಕಡೆಗೆ ಏನಪ್ಪಾ ಅಂದ್ರೆ ಈ ದಿನವನ್ನ ಆಚರಣೆ ಮಾಡ್ತಾರೆ. 2015ಕ್ಕೆ ಯಾಕೆ ಈ ನಿರ್ಧಾರವನ್ನು ತಗೊಂಡ್ರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ 125ನೇ ವರ್ಷ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಆ ವರ್ಷದಿಂದ ಪ್ರತಿ ವರ್ಷ 2015ರಿಂದ ಪ್ರತಿ ವರ್ಷನೂ ಕೂಡ ನಾವು ನವೆಂಬರ್ 26 ಭಾರತದ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ಕೊಂತ ಬರ್ತಾ ಇದೀವಿ. ಸರ್ ಹೇಳಿದ್ರು ಇಷ್ಟೊತ್ತನ ಕೀ ಪಾಯಿಂಟ್ಗಳನ್ನೆಲ್ಲ ರಚನೆ ಕ್ಯಾಬಿನೆಟ್ ಆಯೋಗದ ಪ್ರಕಾರ ಈ ಒಂದು ಸಂವಿಧಾನವನ್ನು ರಚನೆ ಮಾಡ್ತೀವಿ. ಅವಾಗ ಬ್ರಿಟಿಷರು ಏನ್ ಮಾಡಿದ್ರು, ಸಂವಿಧಾನ ಅಂದ್ರೆ ಮತ್ತೇನಲ್ಲ, ಒಂದು ದೇಶವನ್ನು ನಾವು ಹೆಂಗ್ ನಡೆಸಬೇಕು, ಒಂದು ದೇಶ ನಡಿಬೇಕಂದ್ರೆ ಯಾವ ರೀತಿ ಕಾನೂನು ಕಟ್ಟಳೆಗಳಿರಬೇಕು, ನಿಯಮಗಳಿರಬೇಕು, ಅವನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕವೇ ಸಂವಿಧಾನ ಅಂತ ಹೇಳ್ಬೋದು. ಒಂದು ದೇಶ ನಡಿಬೇಕಂತಂದ್ರೆ ಸುಮ್ಮನೆ ಅಲ್ಲ, ಅದ್ರ ಕೆಲವು ಕಾನೂನು ಕಟ್ಟಳೆಗಳು ಬರ್ತವೆ, ಅವುಗಳನ್ನೆಲ್ಲ ನಾವು ಪಾಲಿಸಬೇಕಾಗ್ತದೆ. ಮತ್ತು ಆ ಕಾನೂನು ಕಟ್ಟಳೆಗಳನ್ನ ಹೆಂಗ್ ಬರಿಬೇಕಪ್ಪ ಅಂತಂದ್ರ ಡ್ರಾಫ್ಟ್ ಮಾಡಬೇಕಂತಂದ್ರ ಎಲ್ಲರನ್ನೂ ಒಳಗೊಂಡ ಪ್ರತಿಯೊಂದು ನೋಡ್ರಿ, ಭಾರತ ಸಂವಿಧಾನ ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ. ನೀವು ಸಂವಿಧಾನದ ಕಲಂಗಳನ್ನು ಓದಿದ್ರ ಅಲ್ಲಿ ಏನಪ್ಪಾ ಅಂತಂದ್ರೆ ಪಶು ಪಕ್ಷಿಗಳಿಗೂ ಕೂಡ ನ್ಯಾಯ ಒದಗಿಸ್ಯಾರ ಅಂತ ಒಂದು ಅದ್ಭುತ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಅಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬರ್ತದೆ, ಹೌದಾ, ಪ್ರತಿಯೊಂದನ್ನು ಕೂಡ ಅರಣ್ಯ ಕಾಯ್ದೆ ಬರ್ತದೆ. ನೀವು ಗಿಡಗಳನ್ನ ಕಡಿಯಂಗಿಲ್ಲ, ಪ್ರಾಣಿ ಪಕ್ಷಿಗಳನ್ನ ಕೊಲ್ಲಂಗಿಲ್ಲ, ಕೊಂದ್ರೆ ನಿಮ್ಮನ್ನ ಜೈಲಿಗೆ ಹಾಕ್ತಾರೆ. ಅಂದ್ರೆ ಪಶು ಪಕ್ಷಿ ಪ್ರಾಣಿಗಳನ್ನು ತಲೆಗಿಟ್ಟುಕೊಂಡು ಮನುಷ್ಯರನ್ನು ತಲೆಗಿಟ್ಟುಕೊಂಡು ಇಡೀ ಒಂದು ದೇಶದ ಕಲ್ಯಾಣಕ್ಕಾಗಿ ರಚನೆಯಾದ ಒಂದು ಗ್ರಂಥ ಯಾವ್ದಾದ್ರು ಇದ್ದು ಅದು ಸಂವಿಧಾನ. 60 ದೇಶಗಳ ಸಂವಿಧಾನಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 7 ಜನ ಇದ್ರಲ್ಲ, ಆ ಎಲ್ಲ ತಂಡದವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ತಗೊಂಡು ಬಂದು ಅವುಗಳನ್ನ ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಅಡಾಪ್ಟ್ ಮಾಡ್ಕೊಂಡಾರೆ. ದಕ್ಷಿಣ ಆಫ್ರಿಕಾದಾಗಿರ್ಬೋದು, ಅಮೆರಿಕದಾಗಿರ್ಬೋದು, ಆಸ್ಟ್ರೇಲಿಯಾದಾಗಿರ್ಬೋದು, ಏನಕ್ಕಂತಂದ್ರೆ 60 ದೇಶಗಳು ಬರ್ತಾವೆ. ಅಲ್ಲಿರ್ತಕ್ಕಂಥ ಕೀ ಪಾಯಿಂಟ್ಗಳು ಮೇನ್ ಕಲ್ಯಾಣದ ವಿಷಯಗಳನ್ನೆಲ್ಲ ಬಂದು ನಮ್ಮ ಸಂವಿಧಾನದಾಗ ಅವುಗಳಿಗೆ ಜಾಗ ಮಾಡಿಕೊಟ್ಟಾರ. ಈಗ ಹೆಂಗ ಒಂದು ಜೇನು ತಟ್ಟೆ ಕಟ್ಟಬೇಕಪ್ಪ ಅಂತಂದ್ರ ಸಾವಿರಾರು ಹೂಗಳ ಬಲ್ಲಿ ಹೋಗ್ತದೆ. ಸಾವಿರಾರು ಹೂಗಳ ಬಲ್ಲಿ ಹೋಗಿ ಮಕರಂದವನ್ನ ಹೀರ್ಕೊಂಡು ಬಂದು ಜೇನು ಹನಿಯನ್ನ ರೆಡಿ ಮಾಡ್ತಾರೆ. ಹಂಗೆ ನಮ್ಮ ಸಂವಿಧಾನದ ತಂಡ 60 ದೇಶಗಳಲ್ಲಿ ಹೋಗಿ ಆ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಲೋಕ ಕಲ್ಯಾಣ ಪಾಯಿಂಟ್ಗಳನ್ನು ತಗೊಂಡು ಬಂದು ನಮ್ಮ ಸಂವಿಧಾನದಲ್ಲಿ ಅದನ್ನು ಅಳವಡಿಸಿಕೊಂಡು ಪ್ಲಸ್ ಅದರ ಜೊತೆಗೆ ನಮ್ಮ ದೇಶದ ಜನತೆಗೆ ಏನು ಬೇಕು ಅದಗಳನ್ನು ಕೂಡ ಅಳವಡಿಕೆ ಮಾಡಿತು. ಸಂವಿಧಾನ ಪ್ರಾರಂಭವಾದಾಗ 395 ಕಲಂಗಳು, 12 ಭಾಗಗಳು, 8 ಹೇಳಿದು. ಈಗ 448 ಕಲಂ. ಅದ್ರಾಗ ನಮ್ಮ ಶಿಕ್ಷಣಕ್ಕೆ ಇರ್ತಕ್ಕಂಥ ಕಲಂ ಯಾವ್ದಪ್ಪ ಅಂದ್ರೆ 21A. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಲೇಬೇಕು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒತ್ತಿ ಶಿಕ್ಷಣದ ಬಗ್ಗೆ ಹೇಳ್ತದ. 21A ಕಲಂ 21A. 6ರಿಂದ 14 ವರ್ಷದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥದ್ದನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿದರು. ತಂದೆ ತಾಯಿಗೆ ವಾರ್ನಿಂಗ್ ಕೊಟ್ಟರು, ಅದನ್ನ ಮೂಲಭೂತ ಕರ್ತವ್ಯವನ್ನಾಗಿ ಮಾಡಿದರು. ಪೋಷಕರು ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಅವ್ರನ್ನ ಏನಾದ್ರು ಶಾಲೆ ಓದ್ತಕ್ಕಂಥ ಸಮಯದಾಗ ಅವ್ರನ್ನ ಏನಾದ್ರೂ ಕೂಲಿ ಕೆಲಸ ಕಳಿಸಿದ್ವಿ ಅಥವಾ ಅವ್ರನ್ನ ಬಾಲ ಕಾರ್ಮಿಕರನ್ನಾಗಿ ಮಾಡಿದ್ರ ಅಂತ ಪೋಷಕರಿಗೆ ಏನಪ್ಪಾ ಅಂತಂದ್ರೆ ದಂಡ. ಈಗನೂ ಕೂಡ ಆ ಒಂದು ಏನಪ್ಪಾ ಅಂತಂದ್ರೆ ನಮಗ ಸಂವಿಧಾನ ಎರಡನ್ನೂ ಕೊಟ್ಟದ. ನಮ್ಮ ಹಕ್ಕುಗಳಿಗೆ ಏನಪ್ಪಾ ಅಂತಂದ್ರೆ ಬದ್ಧತೆ ಅದ,
ಹಕ್ಕುಗಳನ್ನು ತಗೊಂಡಿರ್ತಕ್ಕಂಥ ನಾವು ಕೂಡ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಂತ ಕರ್ತವ್ಯಗಳನ್ನು ಕೊಟ್ಟಿತ್ತು. ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ತಗೋರಿ. ಭಾರತದ ಪ್ರಜೆಯ ಹಕ್ಕು ಅದ. ಆ ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಸೇರಿದ್ದಾವೆ. ಅದಕ್ಕೆ ಬರ್ತವೆ ರಿಟ್ಟುಗಳಂತೇಳಿ, 5 ರಿಟ್ಟುಗಳ ಸಮಾಜದ ಬರ್ತವೆ ಹೇಳ್ತಾರೆ. ಆ ರಿಟ್ಟುಗಳ ಮೂಲಕ ಅವುಗಳ ಸಂರಕ್ಷಣೆ ಆಯಿತು. ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ಹೇಳಿದ್ರು. ಭಾರತದ ಪ್ರತಿಯೊಬ್ಬ ಪ್ರಜೆನೂ ಕೂಡ ತನ್ನ ಮೂಲಭೂತ 11 ಕರ್ತವ್ಯಗಳನ್ನು ಮಾಡಲೇಬೇಕು. ಬರೇ ಹಕ್ಕುಗಳನ್ನು ತಗೊಂಡು ಆರಾಮ ಮನೆ ಕೂಡೋದಲ್ಲ, ಕರ್ತವ್ಯಗಳನ್ನು ಕೂಡ ಮಾಡಿ ಭಾರತಕ್ಕೆ ನಮ್ಮದೇ ಆದ ಕೊಡುಗೆ ಕೊಡಬೇಕಂತ ಸಂವಿಧಾನ ಅದರ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಮಾಡ್ಯಾರ. ಗಾಂಧೀಜಿಯವರಿಗೆ ಅತ್ಯಂತ ಪ್ರಿಯವಾದ ಭಾಗ ಸಂವಿಧಾನದಾಗ ಯಾವ್ದಪ್ಪ ಅಂತಂದ್ರೆ ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಏನ್ ಹೇಳ್ತದಲ್ಲಿ, ಒಂದು ದೇಶ ಅಥವಾ ಒಂದು ಪ್ರದೇಶದಲ್ಲಿ ಕಲ್ಯಾಣ ಆಗ್ಬೇಕಂದ್ರ ಇರ್ತಕ್ಕಂಥ ಪಾಯಿಂಟ್ಸ್ಗಳು ಅವೆಲ್ಲ ಕಲ್ಯಾಣದಾಯಕ ಪಾಯಿಂಟ್ಗಳೇ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಇಂತಕ್ಕಂಥ ಹಲವಾರು ಏನಪ್ಪಾ ಅಂತಂದ್ರೆ ಲೋಕ ಕಲ್ಯಾಣ ಪಾಯಿಂಟ್ಗಳಾದ್ರೆ ಅದಕ್ಕೆ ರಾಜನೀತಿ ನಿರ್ದೇಶಕ ತತ್ವಗಳಂತಾರ. ಆದ್ರ ರಾಜನೀತಿ ನಿರ್ದೇಶಕ ತತ್ವಗಳು ಆ ಕಡೆ ಕೋರ್ಟಿಂದ ಕಾನೂನಿನಿಂದ ಏನಪ್ಪಾ ಒಂದು ಭದ್ರತೆ, ಅದೇ ಸ್ವಲ್ಪ ಒಂದು ಮೂಲಭೂತ ಹಕ್ಕುಗಳಿಗೆ ಕಾನೂನು ರಕ್ಷಣೆಯನ್ನ ಕೊಡ್ತದೆ. ಕಾನೂನು ರಿಟ್ಟುಗಳ ಹಾಕೋದ್ರ ಮೂಲಕ ಮೂಲಭೂತ ಹಕ್ಕುಗಳನ್ನ ಪಡ್ಕೊಳ್ಬಹುದು. ಆದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಯಾವುದೇ ರೀತಿಯಾದ ರಿಟ್ಟುಗಳಿಲ್ಲ, ಕಾನೂನಿನ ಒಂದು ಸಂರಕ್ಷಣೆ ಇಲ್ಲ. ಆದ್ರೆ ಅವು ಭಾರಿ ಅದ್ಭುತ ಪಾಯಿಂಟ್ಸ್ಗಳು. ಅಂದ್ರೆ ಅದು ಸರ್ಕಾರ ಮನಸ್ಸು ಮಾಡ್ಬೇಕದು, ತಗೊಳ್ಬಹುದು ತಗೊಳ್ದೇ ಇರಬಹುದು. ನಿಮ್ಮ ರಾಜ್ಯ ರಾಮರಾಜ್ಯ ಆಗ್ಬೇಕಂದ್ರೆ ಆ ತತ್ವಗಳನ್ನು ತಗೊಳ್ಬೇಕು. ಅದಕ್ಕೆ ಗಾಂಧೀಜಿಯ ಏನಪ್ಪಾ ಅಂದ್ರೆ ಆ ತತ್ವಗಳನ್ನು ಇಷ್ಟಪಟ್ಟರು. ಅವ್ರು ಎಲ್ಲರಿಗೂ ಕರೆ ಕೊಟ್ಟರು, ನಿಮ್ಮ ರಾಜ್ಯಗಳಾದಾಗ ಈ ತತ್ವಗಳನ್ನು ಅಳವಡಿಸ್ಕೊಳ್ರಿ, ನಿಮ್ಮ ರಾಜ್ಯನೂ ಕೂಡ ರಾಮರಾಜ್ಯ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಈಗಲೂ ಕೂಡ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕರೆಕ್ಟಾಗಿ ಜಾರಿಯಾಗಿಲ್ಲ. ಯಾಕಪ್ಪ ಅಂತಂದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ಕಾನೂನಿನ ಒಂದು ಮೂಲಭೂತ ಹಕ್ಕುಗಳಿಗೆ ಇರ್ತಕ್ಕಂಥ ಒಂದು ಇಲ್ಲ. ಅವುಗಳನ್ನ ಕೂಡ ಏನಪ್ಪಾ ಸರ್ಕಾರಗಳು ಮನಸ್ಸು ಮಾಡಬೇಕು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಆಶಯ ನಮ್ಮದು. ಇವತ್ತು ಸಂದರ್ಭದಲ್ಲಿ ಹೇಳಿದೆ. ಇದ್ದಾಗ 289 ಮಂದಿ ನಮ್ಮ ಭಾರತದ ಸಂವಿಧಾನದ ಏನಪ್ಪಾ ಅಂದ್ರೆ ಸದಸ್ಯರುಗಳು 299. ಅದರ ಆಸಕ್ತಿ ಸಿಗ್ನೇಚರ್ ಮಾಡಿದ್ದು 289 ಮಂದಿ ಸಿಗ್ನೇಚರ್ ಮಾಡ್ತಾರೆ. ಅಂದ್ರೆ ಈ ಸಂವಿಧಾನ ನಮಗೆ ಒಪ್ಪಿಗೆ ಅಂತೇಳಿ ಸಿಗ್ನೇಚರ್ ಮಾಡಿದ್ದು 1949 ನವೆಂಬರ್ 289 ಮಂದಿ ಸಿಗ್ನೇಚರ್ ಆಗ್ತಾರೆ. ಅದನ್ನ ಇನ್ನೂ ಒಂದು 2 ತಿಂಗಳ ಮುಂದೂಡಿ ಜನವರಿ 26, 1950 ಏನಪ್ಪಾ ಅಂದ್ರೆ ಜಾರಿಗೆ ತರ್ತಾರೆ. ಯಾಕಂತ ಹೇಳಿದ್ರು ಹೌದಾ. ನೆಹರು ಅವರು 1930 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಒಂದು ಏನಪ್ಪಾ ಅಂತಂದ್ರೆ ಸಿದ್ಧಾಂತವನ್ನು ತಗೊಂಡಿರ್ತಾರೆ. ಪೂರ್ಣ ಸ್ವರಾಜ್ಯ ಬೇಕು ನಮಗಂತ. ಅದರ ಹೆಸರು ಏನಪ್ಪ ಅಂದ್ರೆ ಪೂರ್ಣ ಸ್ವರಾಜ್ಯ. ಅಂದ್ರೆ ಪೂರ್ತಿ ದೇಶ ನಾವು ಪೂರ್ತಿ ಸ್ವತಂತ್ರ ಆಗಬೇಕು, ನಮಗೆ ಖಂಡವಾಗಿ ವಿಭಜನೆ ಮಾಡಬೇಡ್ರಿ, ಅಖಂಡವಾಗಿ ಕೊಡ್ರಿ ಅಂತ ಜವಾಹರಲಾಲ್ ನೆಹರು ಅವರು ಕರೆ ಕೊಟ್ಟಿರ್ತಕ್ಕಂಥ ದಿನ ಅದು ಜನವರಿ 26 ಆಗಿರ್ತದೆ. 1930 ಜನವರಿ 26. ಅದರ ಒಂದು ಪ್ರಯುಕ್ತನೇ ಏನಪ್ಪಾ ಅಂತಂದ್ರೆ ಅಂಗೀಕಾರ ಆದ ದಿನ ನವೆಂಬರ್ 26 ಆದ್ರೂ ಕೂಡ ಅದನ್ನ ಏನಪ್ಪಾ ಅಂದ್ರೆ ಜಾರಿಗೆ ತಂದ ದಿನ ಯಾವ್ದಪ್ಪ ಅಂದ್ರೆ ಜನವರಿ 26, 1950. ಆದ್ದರಿಂದ ಪ್ರತಿ ವರ್ಷ ನಾವು ಜನವರಿ 26 ನಮ್ಮ ದೇಶದಲ್ಲಿ ಗಣರಾಜ್ಯ ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೀವಿ. ಇದರಿಂದ ಅನೇಕ ಮಹನೀಯರ ಒಂದು ಶ್ರಮ ಅದ. ಅನೇಕ ಮಹನೀಯರು 7 ಮಂದಿ ಡ್ರಾಫ್ಟ್ ಕಮಿಟಿದಾಗ ಇರ್ತಾರೆ, ಕರಡು ಸಮಿತಿದಾಗ 7 ಮಂದಿ. ರಾಜೇಂದ್ರ ಏನಪ್ಪಾ ಅಂತಂದ್ರೆ ಬಾಬು ಅವರು, ರಾಜೇಂದ್ರ ಪ್ರಸಾದ್ ಬಾಬು ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರ. ಆ ಎಲ್ಲ ಮಹನೀಯರ ಒಂದು ಕೊಡುಗೆ ಈ ಸಂವಿಧಾನಕ್ಕಾದ. ಅದ್ರದ್ದು ಮುಂದಾಳು ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೋಡ್ರಿ, ಅವರು ಹಿಂದಕ್ಕೆ ನಿಮ್ಗೆಲ್ಲ ಗೊತ್ತು, ಆ ಹಿಂದಿನ ಪದ್ಧತಿಗಳು ಏನಿದೆ, ಆ ಅನಿಷ್ಟ ಪದ್ಧತಿಗಳು ಮುಂದಿನ ಪೀಳಿಗೆ ಅನುಭವಿಸಬಾರ್ದು, ಮುಂದಿನ ಪೀಳಿಗೆಗಾದ್ರೂ ಬೆಳಕು ಬರಲಿ. ಮನುಷ್ಯ ದೇವರ ದೃಷ್ಟಿಯಲ್ಲಿ ಮನುಷ್ಯ ಸಮಾನ ಹೌದಾ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ, ಆದ್ರೆ ಕಾನೂನು ದೃಷ್ಟಿಯಲ್ಲಿನೂ ಕೂಡ ಒಂದೇ ಆಗ್ಲಿ ಅಂತ ಹೇಳಿ ಎಲ್ಲ ಈ ಮಹನೀಯರು ಶ್ರಮಪಟ್ಟು ನಮಗೆ ಸಂವಿಧಾನವನ್ನು ಕಟ್ಟಿಕೊಟ್ಟಾರೆ. ಅದರ ಫಲವಾಗಿ ಇವತ್ತು ನಾವು ಎಲ್ಲರೂ ಇಲ್ಲಿದ್ದೀವಿ, ನೀವು ಇಲ್ಲಿ ಕುಂತೀರಿ.
ಶಿಕ್ಷಣ ಪಡಿತಾ ಇದ್ದೀರಿ, ಆರೋಗ್ಯ ಪಡಿತಾ ಇದ್ದೀರಿ, A to Z ಹಕ್ಕುಗಳನ್ನ ಪಡಿತಾ ಇದ್ದೀರಿ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಆ ಮಹನೀಯರ ನಿಸ್ವಾರ್ಥ ಸೇವೆ, ಆ ಮಹನೀಯರ ನಿಸ್ವಾರ್ಥ ಓದು, ಅದು ಬೆಳಕಾಗಿದೆ. ಅದನ್ನ ನಾವೇನಪ್ಪ ಅಂದ್ರೆ ಕ್ಯಾರಿ ಮಾಡಬೇಕು. ಈ ಅನಿಷ್ಟ ಪದ್ಧತಿಗಳನ್ನ ತೊಡೆದಾಕ್ಬೇಕು. ಅಸ್ಪೃಶ್ಯತೆ ಆಗಿರ್ಬೋದು, ಅಸಮಾನತೆ ಆಗಿರ್ಬೋದು, ಹೌದಾ, ಸಹೋದರತ್ವವನ್ನು ನಾವು ಬಳಸ್ಕೋಬೇಕು. ನಾವು ಹೇಳ್ತೀವಲ್ಲ, ದಿನ ಬೆಳಗ್ಗೆ ಪ್ರಸ್ತಾವನೆ ಓದ್ತೀವಿ, ಹೌದಾ, ಜಾತ್ಯತೀತ ಸಮಾಜವಾದಿ ಸಮತಾಭಾವದ, ಹೌದಾ, ರಾಷ್ಟ್ರ ಏಕತೆಯ ರಾಷ್ಟ್ರ ನಮ್ಮದು, ವಿವಿಧತೆಯಲ್ಲಿ ಏಕತೆಯ ರಾಷ್ಟ್ರ ನಮ್ಮದು ಅಂತ ಹೇಳ್ತೀವಿ ಡೈಲಿ ನಾವು. ಪ್ರಸ್ತಾವನೆದಾಗ ಆ 5 ಅಂಶಗಳನ್ನು ಸೇರಿಸಿದ್ರು. ಸುಮ್ಮನೆ ಅಲ್ಲ, ಅವು ಪದಗಳಲ್ಲ, ಅವು ಒಂದೊಂದು ಬೆಳಕಿದ್ದಂಗೆ. ಜಾತ್ಯತೀತ, ಜಾತಿಯನ್ನು ಮೀರಿದ್ದು. ಇಲ್ಲಿ ಯಾವುದು ಜಾತಿಗಳಿಲ್ಲ. ನಾವು ನಮ್ದು ಏನಪ್ಪಾ ಅಂದ್ರೆ ನಮ್ಮ ಒಂದು ಕೂಡುತನಕ್ಕೆ ನಾವು ಜಾತಿ ಮಾಡ್ಕೊಂಡಿದ್ದಷ್ಟೇ. ಜಾತ್ಯತೀತ ಪದ ಬಹಳ ದೊಡ್ಡದದು. ಜಾತಿಯನ್ನು ಮೀರಿದ್ದು. ಇಲ್ಲಿ ಎಲ್ಲರೂ ಕೂಡ ಒಂದೇ, ಕಾನೂನಿಗೆ ಎಲ್ಲರೂ ಒಂದೇ ಅಂತಕ್ಕಂಥ ಪದ ಇದು. ಸಮತಾವಾದ, ಎಲ್ಲರೂ ಸಮಾನರು. ಭ್ರಾತೃತ್ವ, ಎಲ್ಲರೂ ಕೂಡ ಅಣ್ಣ ತಮ್ಮಂದಿರು. ಏಕತೆ, ನಾವೆಲ್ಲರೂ ಒಂದೇ ಅಂತಕ್ಕಂಥ ದೊಡ್ಡ ದೊಡ್ಡ ಶಬ್ದಗಳನ್ನ ಪ್ರಸ್ತಾವನೆದಾಗ ಅಳವಡಿಕೆ ಮಾಡಿದ್ರು. ಯಾಕಪ್ಪ ಅಂತಂದ್ರ ಇವನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆ ಅದರ ಅರ್ಥ ನಾವೆಲ್ಲ ಕೂಡಿಕೊಂಡು ದೇಶವನ್ನ ಕಟ್ಟಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಉದ್ದೇಶ ನಮ್ಮ ಸಂವಿಧಾನಕಾರರಿಗಿತ್ತು. ಆದ್ದರಿಂದನೇ ಏನಪ್ಪಾ ಅಂದ್ರೆ ಅಷ್ಟನ್ನೆಲ್ಲ ಅಳವಡಿಸಿದ್ರು. ಭಾರತದ ಸಂವಿಧಾನದ ಹೃದಯ ಅಂತ ಕರೀತಾರೆ ಪ್ರಸ್ತಾವನೆಯನ್ನ, ಹಾರ್ಟ್. ನಮ್ಮ ದೇಹದಾಗ ಮುಖ್ಯ ಭಾಗ ಯಾವುದು? ಹೃದಯ. ಹಂಗೆ ಭಾರತದ ಸಂವಿಧಾನದ ಹೃದಯ ಯಾವ್ದಪ್ಪ ಅಂತಂದ್ರೆ ಪ್ರಸ್ತಾವನೆ ಅಥವಾ ಪೀಠಿಕೆ. ಮೇನ್ ಇಡೀ ಆ ಪುಸ್ತಕ ಏನ್ ಹೇಳ್ತದಲ್ಲ ಅದನ್ನ ಒಂದು ಪೇಜ್ದಾಗ ಹೇಳಿಬಿಡ್ತದೆ. ಆ ಪುಸ್ತಕದ 395 ಕಾಲಂಗಳು, ಅನುಸೂಚಿಗಳು, ಈ ಭಾಗಗಳದಾಗ ಏನೇನ್ ಪಾಯಿಂಟ್ಸ್ ಅವ ಅದನ್ನೆಲ್ಲ ಏನಪ್ಪಾ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಿದ್ರೆ ಆ ಒಂದು ಏನಪ್ಪಾ ಅಂದ್ರೆ ನಾವು ಏನಂತ ಕರಿತೀವಿ, ಭಾರತ ಸಂವಿಧಾನದ ಪೀಠಿಕೆ. ಓದೋದಷ್ಟೇ ಅಲ್ಲ, ಅದ್ರ ರೀತಿ ನಡಿಬೇಕು. ಮಾತ್ರ ನಮಗೆ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟಿಲ್ಲ. ಏನಂದ್ರೆ ಶಿಕ್ಷಣ ಶಿಕ್ಷಣ ಅಂತಕ್ಕಂಥದ್ದು ಹೆಂಗ್ ಹೇಳ್ತಾರೆ ನೋಡ್ರಿ, ಅವರೊಂದು ಬಾರಿ ಅದ್ಭುತ ಮಾತು ಹೇಳ್ತಾರೆ. ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಿದ್ದಂಗ. ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಿದ್ದಂಗ. ಅದನ್ನು ಕುಡಿದವರು ಗರ್ಜಿಸಬೇಕು ನೋಡ್ರಿ. ಶಿಕ್ಷಣ ಪಡೆದವ್ರು ಗರ್ಜಿಸಬೇಕು. ಹೆಂಗ್ ಗರ್ಜಿಸ್ಬೇಕಪ್ಪ ಅಂತಂದ್ರ ಆದವ್ರು ಬದುಕದಾಗ ನ್ಯಾಯವನ್ನು ಒದಗಿಸಂಗ ಗರ್ಜಿಸಬೇಕು. ಸುಮ್ಮನೆ ಒದರೋದಲ್ಲ, ಗರ್ಜಿಸೋದಂದ್ರ ನಿಮ್ಮ ಗರ್ಜನೆಗೆ ಒಂದು ಗತ್ತಿರ್ಬೇಕು. ಆ ಗತ್ತು ಯಾವಾಗ ಬರ್ತದಪ್ಪ ಅಂದ್ರೆ ಶಿಕ್ಷಣ ತಗೊಂಡಾಗಿ ಬರ್ತದ. ಮತದಾನದ ಬಗ್ಗೆ ಹೇಳ್ತಾರೆ ಅವರು. ಮತದಾನ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಇದ್ದಂಗದು. ಅದನ್ನ ದುಡ್ಡಿನ ಆಸೆಗಾಗಿ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ನಮ್ಮದು ಪ್ರಜಾಸತ್ತಾತ್ಮಕ ರಾಷ್ಟ್ರ ಹೌದಾ. ಇಲ್ಲಿ ವಯಸ್ಕ ಮತದಾರರಿಂದನೇ ಏನಪ್ಪಾ ಅಂತಂದ್ರ ನಮ್ಮ ನಾಯಕರು ಚುನಾಯಿತರಾಗ್ತಾರೆ. ನಾವೇನಾದ್ರೂ ರೊಕ್ಕಕ್ಕೆ ಮಾರ್ಕೊಂಡ್ವಪ್ಪ ಅಂತಂದ್ರ ನಮ್ಮ ರಾಷ್ಟ್ರವನ್ನ ನಾವು ಅಳವಡಿಸಿದಲ್ಲ. ಆದ್ದರಿಂದ ಅಂಬೇಡ್ಕರ್ ಅವರು ಕರೆ ಕೊಡ್ತಾರೆ, ಮತದಾನ ಅಂತಕ್ಕಂಥದ್ದು ನಮ್ಮ ಮನೆ ಹೆಣ್ಣಿಗೆ ಸಮ. ಅದನ್ನ ಏನಪ್ಪಾ ಅಂತಂದ್ರೆ ದುಡ್ಡಿಗಾಗಿ ಮಾಡ್ಕೋಬೇಡ್ರಿ, ಯಾರು ಯೋಗ್ಯರಾರ ಅವ್ರಿಗೆ ಓಟ್ ಕೊಡ್ರಿ ಅಂತ ಏನಪ್ಪಾ ಅಂದ್ರೆ ಮತದಾನದ ಬಗ್ಗೆನೂ ಕೂಡ ಏನಪ್ಪಾ ಅಂದ್ರೆ ಜಾಗೃತಿ ಮೂಡಿಸ್ತಾರೆ. ಇಷ್ಟೆಲ್ಲ ಮಹನೀಯರ ಒಂದು ಏನಪ್ಪಾ ಅಂತಂದ್ರ ನಿಸ್ವಾರ್ಥ ಜ್ಞಾನ, ನಿಸ್ವಾರ್ಥ ಸೇವೆಯ ಪ್ರಯುಕ್ತ ಸಂವಿಧಾನವನ್ನ ಅಳವಡಿಸಿಕೊಂಡು ಅದರ ಮೂಲಕ ನಡೀತಾ ಇದ್ದೇವೆ. ನಮ್ಮ ನಾಯಕರುಗಳು ಇಡೀ ಎಲ್ಲ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ಈ 3 ಹೆಂಗ ನಡಿಬೇಕು, ಇದರದ ವ್ಯಾಪ್ತಿ ಎಷ್ಟು, ಇದರದ ಅಧಿಕಾರ ಎಷ್ಟು, ಎಲ್ಲವನ್ನು ಕೂಡ ಸಂವಿಧಾನ ನಮಗೆ ಒದಗಿಸ್ತದೆ. ಅದ್ರ ಮೂಲಕನೇ ನಾವು ಏನಪ್ಪಾ ಅಂದ್ರೆ ಇವತ್ತು ರಾಷ್ಟ್ರವನ್ನು ನಡೆಸ್ತಾ ಇದ್ದೀವಿ. ಭವ್ಯ ರಾಷ್ಟ್ರವನ್ನ ನಡೆಸ್ತಾ ಮುಂದಿನ ಕೂಡ ನಡೆಸ್ತೀವಿ. ಹೌದಾ. ಕಾಲಕ್ಕೆ ತಕ್ಕಂತ ತಿದ್ದುಪಡಿಗಳನ್ನು ಮಾಡ್ಲೇಬೇಕು. ಹೌದಾ. ಯಾಕಂತಂದ್ರ 1950 ಪರಿಸ್ಥಿತಿ ಇಲ್ಲ. 2025 ವರ್ಷ ಮುಂದೆ ಬಂದಿವಿ. ಅಲ್ಲಿ ಸಂವಿಧಾನದಾಗ ಅದನ್ನೇ ಬರ್ತದೆ, ಕಾಲಕ್ಕೆ ತಕ್ಕಂತೆ ಅಭಿವೃದ್ಧಿಗೋಸ್ಕರ ತಿದ್ದುಪಡಿಗಳನ್ನ ಮಾಡ್ರಿ. ತಿದ್ದುಪಡಿ ಹೆಂಗಿರ್ಬೇಕಪ್ಪ ಅಂದ್ರ ಲೋಕ ಕಲ್ಯಾಣಕ್ಕಾಗಿ ತಿದ್ದುಪಡಿಗಳನ್ನ ಮಾಡ್ರಿ, ನಿಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ವೋಟ್ ಬ್ಯಾಂಕಿಗಾಗಿ ಅಲ್ಲ ಅಂತ ಅಂಬೇಡ್ಕರ್ ಅವರು ಅವಾಗೆ ಬರೆದ್ಬಿಟ್ಟಾರೆ. ಆದ್ದರಿಂದ ನಾವು ಕಾಲಕ್ಕೆ ಲೋಕ ಕಲ್ಯಾಣಕ್ಕಾಗಿ ಏನಪ್ಪ ಅಂದ್ರೆ ತಿದ್ದುಪಡಿಗಳನ್ನು ಮಾಡ್ಕೊಂತ ಬಂದಿವಿ. ಮುಂದನ್ನು ಕೂಡ ಮಾಡ್ತಾರೆ. ಈ ಒಂದು ಸಂವಿಧಾನದ ತತ್ವಗಳನ್ನ ಅಳವಡಿಸಿಕೊಂಡಿದ್ದೆ ಆದ್ರೆ ನಮ್ಮ ದೇಶ ಏನಪ್ಪ ಅಂದ್ರೆ ಮುಂದನ್ನು ಕೂಡ ಸುಭಿಕ್ಷವಾಗಿ ಹೋಗ್ತದೆ. ನಾವೆಲ್ಲರೂ ಕೂಡ ಅದನ್ನ ಅಳವಡಿಸ್ಕೊಳ್ಳೋಣ, ಒಳ್ಳೆ ರೀತಿಯಿಂದ ಓದೋಣ, ಒಳ್ಳೆ ರೀತಿಯಿಂದ ದೇಶಕ್ಕೆ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಂವಿಧಾನದ ದಿನದ ಶುಭಾಶಯಗಳು.